ವೆಲ್ಕಮ್ ಆಲ್ ಡೇ 19 ಆಫ್ 150 ಡೇಸ್ ಚಾಲೆಂಜ್. ಈಗ ಬೆಳಗ್ಗೆ ಎದ್ದು ಎಂಟಿ ಸ್ಟಮಕ್ ವೇಟ್ ಚೆಕ್ ಮಾಡ್ಕೊಂಡು ಹೋಗ್ಬೇಕು. ಸೊ ಎಂಟಿ ಸ್ಟಮಕ್ ವೇಟ್ ಇವತ್ತು ನಮ್ಮದು ಬಂದುಬಿಟ್ಟು 78.20. ಇದಾದಮೇಲೆ ವಾಕಿಂಗ್ ಹೊಂಟೀವಿ ನೋಡ್ರಿ. ನಮ್ಮ ಇಲ್ಲಿ ಮನೆ ಬಳಿ ಗುಡಿ ಅದಲ್ಲ, ಇಲ್ಲಿ ಮತ್ತೆ ಸಾಂಗಸ್ತ ನಾವು ಮುಂಜಾನೆ ತೆಗೆದ ನೋಡೋಣ, ಆಮೇಲೆ ಬರ್ಬೇಕಾದ್ರೆ ಸಿಗೋಣ. ಈಗ ವಾಕ್ ಮುಗಿಸೋದು ಮನೆಗೆ ಹೊಂಟೀವಿ. ಎಲ್ಲ ಕೆಲಸ ಎಲ್ಲ ಆಯ್ತು. ಈಗ ಮನೆಗೆ ಹೋಗ್ಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಆಗ್ತದೆ. ಸೊ ಹಾಲೊಂದಿಲ್ಲ ಅಂತ ಅಂದ್ಕೊಂಡಿದ್ದೆ, ರಿಲಯನ್ಸ್ ಮಟ್ಟಿಗೆ ಹೋಗ್ಬೇಕಂತ. ಸೊ ಹಾಲು ಆಲ್ರೆಡಿ ಏನು ಇವತ್ತೊಂದು ದಿವಸ ಆಗ್ತಾವಂತ. ಸೊ ಮನೆಗೆ ಫೋನ್ ಮಾಡಿ ಕೇಳಿದ್ದೆ. ಏನು ಟೆನ್ಷನ್ ಇಲ್ಲ ಅಂದ್ರೆ ಮತ್ತೀಗ ಬಾಳೆಹಣ್ಣುಗಳನ್ನ ಏನೇನು ಬೇಕು ಎಲ್ಲ ಇವತ್ತು ಸಾಯಂಕಾಲ ಹೋಗ್ಬೇಕು. ಸೊ ಆಲ್ಮೋಸ್ಟ್ ಹೇಳಿದ್ನಲ್ಲ ಹೀಟ್ ಕಮ್ಮಿ ಆಗ್ತದೆ ಇಲ್ಲ ಅಂಥೇಳಿ. ಈಗ ಆಲ್ರೆಡಿ ಹೀಟ್ ಕಮ್ಮಿ ಆಯ್ತು. ಈಗ ಒಂದೇ ಚಿಕನ್ ಬಿಟ್ಟಿನಿ, ಬಟ್ ಅದೆಲ್ಲ ಕಂಟಿನ್ಯೂ ಮಾಡಿದ್ನಲ್ಲ, ಅದು ಕೆಮಿಕಲ್ ಸಕ್ಕರೆ ಮತ್ತು ಸಜ್ಜ ಈಗ ಕಂಟ್ರೋಲ್ ಆಗಿದೆ ಆಲ್ಮೋಸ್ಟ್. ನೋಡೋಣ ಹೊಂಟೀವಿ ಈಗ. ಅದಾದಮೇಲೆ ಇವತ್ತು ಆಫೀಸ್ ಹೋಗ್ಬೇಕು. ಆಲ್ಮೋಸ್ಟ್ ಯಾರೂ ಇರೋಲ್ಲ, ಅದು ಮೀಟಿಂಗ್ ಅದ, ಆಮೇಲೆ ಒಂದು ಸ್ಟ್ರೈಕ್ ಅದ. ಸೊ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಹಾಗಾಗಿ ಎಲ್ಲ ಆ ಕಡೆ ಹೊಂಟ್ರೆ ಆಫೀಸಿಗೆ ಯಾರಿಲ್ಲ, ಹಂಗಾಗಿ ನಾನೇ ಇರಬೇಕು ಅಂತ ನೋಡಮ್ಮ. ಆಮೇಲೆ ಇವತ್ತು ಸ್ವಲ್ಪ ನಮ್ಮ ಜೂನಿಯರ್ ಗೋಷ್ಠಿನ ರೇಡಿಯಮ್ ವರ್ಕ್ ಮಾಡಿಸ್ಬೇಕಂತದ. ಏನೇನು ಆಗ್ತದ ಏನೇನಿಲ್ಲ ಅಥವಾ ಏನು ಮಾಡಿಸ್ತೀವಿ ಏನಿಲ್ಲ ಅಂತ ಎಲ್ಲ ಆಮೇಲೆ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಅದು ತೋರಿಸ್ತೀನಿ ಅಂತ ಸಿಗಮತ್ತ. ಆಮೇಲೆ ಈಗ ಮನೆಗೆ ಹೋದ್ಮೇಲೆ ನಾಷ್ಟ ಮಾಡಬೇಕಾದ್ರೆ ಸಿಗ್ತೀನಿ, ಏನೇನು ಮಾಡ್ತೀನಿ ಏನಿಲ್ಲ ಅಂತೇಳಿ. 100 ಗ್ರಾಮ್ ಬನಾನಾ, 2 ಆಮ್ಲೆಟ್ ಇವತ್ತು, ಅದ್ರ ಜೊತೆ ಒಂದು ಆ್ಯಪಲ್, ಮತ್ತು ಇದು ಓಟ್ ಶೇಕ್. ಈಗ ರೆಡಿ ಆಗ್ತದೆ ಓಟ್ ಶೇಕ್. ಸೊ ಇದು ಆದಮೇಲೆ ಇದಿಷ್ಟು ನಾಷ್ಟ ಮಾಡಬೇಕು ಇವತ್ತಿಂದು. ಯಾಕಂದ್ರೆ ಇವತ್ತು ಕಾಬ್ಸ್ ಲೋಡು. ಸೊ ಹಂಗಾಗಿ ಬೆಳಗ್ಗೆ ತತ್ತಿ ಕಮ್ಮಿ ಇರ್ತಾವೆ. ಆಮೇಲೆ ನೋಡೋಣ ಈಗ ಮತ್ತೆ ಸ್ವಲ್ಪ ಚಲಕಾಯಿ ಅದೆಲ್ಲ ಮಾಡಿ 100 ಗ್ರಾಮ್ ವೆಜ್ಜೀಸ್, 130 ಗ್ರಾಮ್ ಪನ್ನೀರ್, ಅದಾದಮೇಲೆ 475 ಗ್ರಾಮ್ ರೈಸ್. ಸೊ ಚಿಕನ್ ಬದಲಿ ಇವತ್ತು ಪನ್ನೀರ್. ಮತ್ತೇನಿರ್ತದೆ ಎಲ್ಲ ಅಪ್ಡೇಟ್ ಮಾಡ್ತೀನಿ ಅಂತ. ಊಟ ಮಾಡಿ ಈಗ ರೆಡಿ ಮಾಡ್ಸೋಕೆ ಹೋಗ್ಬೇಕು ಮಿಸ್ಟರ್ ಜೂನಿಯರ್ ಗೋಷ್ಠಿಗೆ. ನೋಡೋಣ. ಮಧ್ಯಾಹ್ನ ಅದು ಆಫೀಸಲ್ಲಿ ಇರಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಜೂನಿಯರ್ ಗೋಷ್ಠಿಗೆ ರೆಡಿ ಮಾಡಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮೊಬೈಲೆಲ್ಲ ಆಲ್ಮೋಸ್ಟ್ ನಿಲ್ಲಾಗಿತ್ತು ನಂತ ಬ್ಯಾಟ್ರಿ. ಅದಾದಮೇಲೆ ಈಗ ಲಂಚ್ ಅದೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತಿಗೆ 5:30 ಆಲತ್ತ ಅನ್ಕೋತೀನಿ ಜಿಮ್ಮಿಗೆ ಬಂದೀವಿ. ಸೊ ಇದೆಲ್ಲ ಮುಗಿಸ್ಕೋಬೇಕಂತಂದರೆ ಒಂದು 2.5 ಅವರ್ ಆಗುತ್ತಾ. ಸೊ ಈಗ ನಾವು ಇಲ್ಲಿಂದ 2.5 ಅವರ್ ಮುಗಿಸ್ಕೊಂಡು ಅದಾದಮೇಲೆ ಸ್ವಲ್ಪ ರಿಡೇಮ್ ಕೆಲಸ ಅದ. ಸೊ ಹಂಗಾಗಿ ಇವತ್ತು ಆ್ಯಪ್ಸ್ ವರ್ಕೌಟ್ ಮಿಸ್ ಆಗ್ತದೆ ಇಲ್ಲಿ. ಸೊ ಮನೆಗೆ ಹೋಗಿ ಸ್ವಲ್ಪ ವಾಕ್ ಜಾಸ್ತಿ ಮಾಡಬೇಕು ಅಷ್ಟೇ. ಅದು ಬಿಟ್ರೆ ಏನಿಲ್ಲ ಈಗ ಆಪ್ಷನ್ ನಮಗೆ. ಸೊ ಯಾಕಂದ್ರೆ ಅವ ಸ್ವಲ್ಪ ಜಲ್ದಿ ಅಂಗಡಿ ಮುಗಿಸಿನಂದ ನಾವು ರೆಡಿ ಮಾಡವ, ಹಂಗಾಗಿ ಅಲ್ಲೇ ಒಂದು ಬಲ್ ಹೊಂಟೀವಿ. ನೋಡೋಣ ಅದು ಏನೇನಾಗ್ತದೆ ಏನೇನಿಲ್ಲ ಅಂತ ಆದಷ್ಟು ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂತಂದರೆ ನಂದು ಆಲ್ಮೋಸ್ಟ್ ಬ್ಯಾಟ್ರಿ ಡೌನೇ ಇರ್ತದೆ. ಈಗ ಇದು ಲಾಸ್ಟ್ ಮುಗ್ಲಕ್ಕೆ ಬಂದ ಜಿಮ್ಮು, ಇದು ಮುಗಿಸ್ಕೊಂಡು ಹೊಂಟಿ ವಾಪಸ್ ಈಗ ರೇಡಿಯಮ್ ಅಂಗಡಿ ಬಲ್ಲಿ ನೋಡಮ್ಮ ಏನಂತ. ನೋಡ್ರಿ ಇದು ಜೂನಿಯರ್ ಗೋಷ್ಠಿಗೆ ಒಂದು ಸ್ವಲ್ಪ ಇದು ಥಿಂಗ್ಸ್ ಇದು ಜಸ್ಟ್ ಟ್ರೈಲರ್ ಇದೆಲ್ಲ. ಇನ್ನು ಎಲ್ಲ ಪಿಕ್ಚರ್ ಎಲ್ಲ ಆಮೇಲೆ ಅದ ತೋರಿಸ್ನದು ಏನೇನು ಮಾಡಿಸಿವಿ ಏನೇನಿಲ್ಲ ಅಂತೇಳಿ. ಈಗ ಜಿಮ್ಮಿಂದ ಬಂದೀವಿ. ಈಗ ಇಲ್ಲ ಅದಲ್ಲ ಅಭಿ ಗಾಡಿ ಒಂದು ಬಂದದ, ಅಭಿದೊಂದು ಮಾಡಿಸ್ಬೇಕು. ಒಂದು ಸ್ವಲ್ಪ ರೇಡಿಯಮ್ ಮಾಡಿಸಿ ಅದ್ರದ್ದು ರೇಡಿಯಮ್ದು ಏನೇನು ಮಾಡಿಸಿ ಏನಿಲ್ಲ ಅಂತ ಫುಲ್ ಟೂರ್ ಮಾಡಿಸ್ತೀನಿ ನಾಳೆ ಇಲ್ಲಾಂದರೆ ನಾಡಿದ್ದು. ಈಗ ಒಂದು ಸ್ವಲ್ಪ ಏನದ ಸಣ್ಣ ಪುಟ್ಟ ಈಗ ಜಸ್ಟ್ ಟ್ರೈಲರ್ ಅಂತ ಅನ್ಕರಿದು ಇನ್ನೂ ಉಳಿದ ದಿನ ಅದ. ಬಟ್ ಅದನ್ನು ಒಂದು ಲೆವೆಲಿಗೆ ಬರೀ ಇಂಟ್ರೋಲ್ ತನ ಅದಂಗೆ ಫುಲ್ ಪಿಕ್ಚರ್ನ ಬಾಕಿ ಅದು ಭಾಳ ದೂರ ಅದೊಂದು ಸ್ವಲ್ಪ ಏನೇನು ಮಾಡ್ತೀವಿ ಎಲ್ಲ ಹೇಳ್ತೀನಂತ. ಈಗ ನಮ್ಮ ಮಂಜು ಆಮೇಲೆ ವಿಜ್ ಅವರೆಲ್ಲ ಬರ್ತಾರೆ. ನೋಡೋಣ. ಜಿಮ್ಮಿಗೆ ಹೋಗಿದ್ವಿ, ಜಿಮ್ ಅರ್ಧನೇ ಇಳಿಸಿ ಬಂದೀವಿ ರೀ ಇವತ್ತು. ಅಂದರೆ ಮಾಡಿನೆಲ್ಲ ಎಕ್ಸಸೈಸ್ಗಳು, ಬಟ್ ಒಂದು ಸ್ವಲ್ಪ ಜಲ್ದಿ ಹೋಗಿದ್ವಿ. 5ರಿಂದ ಹೋಗಿ 7:40 ಬಂದೀವಿ. ಒಂದು ಸ್ವಲ್ಪ ಆ್ಯಪ್ಸ್ ವರ್ಕೌಟ್ ಬಿಟ್ಟು ಬಂದು ಇವತ್ತು. ಸೊ ಈಗ ಮನೆಗೆ ಹೋಗಿ ಒಂದು ಸ್ವಲ್ಪ ಗಾಡಿ ಹೆಚ್ಚಿಗೆ ಮಾಡ್ಬೇಕಷ್ಟೇ. ನೋಡೋಣ. ಈಗ ಇನ್ನೊಂದು ಸ್ವಲ್ಪ ಬೇರೆ ಹೆಲ್ಮೆಟ್ ಕೆಲಸ ಅದ, ಅದು ಮುಗಿಸ್ಕೊಂಡ್ಮೇಲೆ ಸಿಗಮಂತ. ಸೊ ಸ್ಟೇ ಟ್ಯೂನ್. ಅಲ್ಲಿ ಸಾಬ್ ರೇಡಿಯಮ್ ಹಾಕ್ಸ್ಬೇಕಂತಂದ್ರೆ ಪೂರ್ತಿ ಕುದಿಸಿ ಕಲಾಸ್ ಮಾಡಿದೆ. ನಮ್ಗೆ ಕಾಫಿ ಕುಡಿಬೇಕಂತ ಹೊಂಟೀವಿ. ಒಂದು ಬ್ಲ್ಯಾಕ್ ಕಾಫಿ ಕುಡಿತೀವಿ ಹೋಗಿ ಈಗ. ನಮ್ಮ ರಾಕ್ಸ್ ಮತ್ತು ಇವ ಬರ್ಲಾಕತ್ತಾರ ತಬಿ ಎಲ್ಲಿ ಯಾರ ಇಲ್ಲಿ ಏನು ಆದ್ಮೇಲೆ ಇವರೆಲ್ಲ ಏನೇನು ಕುಡಿತೀರಿ ಎಲ್ಲ ನೋಡೋಣಂತ. 120 ಗ್ರಾಮ್ ಪನ್ನೀರ್, 475 ಗ್ರಾಮ್ ರೈಸ್, ಆಮೇಲೆ 100 ಗ್ರಾಮ್ ವೆಜ್ಜಸ್, ಇದು 100 ಗ್ರಾಮ್ ಕಾರ್ಡ್. ಇವತ್ತಿಂದು ಡಿನ್ನರ್ ಇದು. ಸೊ ಹೇಳಿದಂಗೆ ಚಿಕನ್ ಇಲ್ಲ, ಚಿಕನ್ ಬದಲು ಇದು ರಿಪ್ಲೇಸ್ ಮಾಡೀನಿ ಪನ್ನೀರ್. ಇದಾದಮೇಲೆ ಈಗ ಆಲ್ರೆಡಿ ಬರೋಕ್ಕೆ ಟೈಮ್ ಲೇಟ್ ಆಗ್ಯದ. ಸ್ವಲ್ಪ ಅದು ರೇಡಿಯಮ್ ಅದೆಲ್ಲ ಮಾಡಿಸಿದ್ವಲ್ಲ, ಅದ್ರ ಬಗ್ಗೆ ಈಗ ಅಪ್ಡೇಟ್ ಮಾಡಲ್ಲ. ಎಲ್ಲ ಒಂದು ಸ್ವಲ್ಪ ದಿನ ಹೋಗಲಿ, ಅಂದರೆ ಒಂದು 2-3 ಡೇಸ್ ಆದಮೇಲೆ ಅದು ಜಸ್ಟ್ ಈಗ ಏನೇನು ಮಾಡಿಸಿ ನಾನು ತೋರಿಸ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಈಗ ಬೇರೆ ಕಡೆ ಪ್ಲ್ಯಾನ್ ಹಾಕಿ ಒಂದು 2-3 ದಿನ ಬಿಟ್ಟು ಒಂದು ಮೀಟಪ್ ಅದ.
ಅಲ್ಲಿ ಹೋಗಿ ಬಂದಮೇಲೆ ಸ್ವಲ್ಪ ಇನ್ನೊಂದು ಥಿಂಗ್ಸ್ ಅವೆಲ್ಲ ರಿವೀಲ್ ಮಾಡ್ದಂತ. ಸೊ ಅದಕ್ಕೆಲ್ಲ ಹೀಗೆ ಎಲ್ಲ ಹೇಳ್ಬಿಟ್ರೆ ಏನು ಇದಿರಲ್ಲ, ಸ್ವಲ್ಪ ಸಸ್ಪೆನ್ಸ್ ಇರಲಿ ಅಂತೇಳಿ ಅಷ್ಟೇ. ಸೊ ಊಟ ಗೀಟ ಎಲ್ಲ ಆದಮೇಲೆ ನೆಕ್ಸ್ಟ್ ಭಗವದ್ಗೀತೆ ಓದಬೇಕಾದ್ರೆ ಸಿಗಮಂತ, ಏನು ಓದ್ತೀನಿ ಏನಿಲ್ಲ ಅಥವಾ ಎಷ್ಟು ಅಪ್ಡೇಟ್ ಮಾಡ್ತೀನಿ ಅನ್ನೋದು ನೋಡೋಮಂತ ನೋಡ್ಕೊಂಡು, ಈಗ ಆಲ್ರೆಡಿ ಸ್ವಲ್ಪ ಹೆಡ್ಡೇಕ್ ಆಗ್ಯದ, ಜಲ್ದಿ ಮಕ್ಕೋಬೇಕಂತದ, ಊಟ ಮಾಡ್ಕೊಂಡು ಸ್ವಲ್ಪ ಓದಿ. ಸೊ ಸಿಗಮ್ಮ ಆಮೇಲೆ. ಊಟ ಆಯ್ತು, ಜಸ್ಟ್ ರೋನಿ ವಾಕ್ ಮಾಡ್ಕೊಳಕ್ಕೆ ಬಂದೀವಿ. ಫುಲ್ ಸುಸ್ತಂದ್ರೆ ಫುಲ್ ಸುಸ್ತಾಗಿದೆ ಇವತ್ತು. ಜಸ್ಟ್ ಆಯ್ತು ಈಗೆಲ್ಲ ಊಟ ಅದೆಲ್ಲ ಆಯ್ತು, ರೋನಿ ವಾಕ್ ಆಯ್ತಾ, ಓದಾಯ್ತೀವಿ. ಇವತ್ತು ಇದಿಷ್ಟು ಈ ಪೇಜ್ ತನಕ ಇಲ್ಲ ಅದಲ್ಲ, ಇಲ್ಲಿ ತನಕ ಓದ್ತೀವಿ. ಇದು ಪೇಜ್ ನಂಬರ್ 7 ಇವತ್ತು ಮುಗಿಯೋದು. ಸೊ ಇದಾದಮೇಲೆ ವಾಪಸ್ ಮಲ್ಕಲ್ಗೆ ಹೋಗ್ಬೇಕು, ಯಾಕಂದ್ರೆ ಆಲ್ರೆಡಿ ನನಗೆ ಫುಲ್ ಟಯರ್ಡ್ ಆಗ್ಯದ ಆಲ್ಮೋಸ್ಟ್. ಯಾಕಂದರೆ ಇವತ್ತು ಕೆಲಸ ಇಲ್ಲ ಅಂತಲ್ಲ, ಅಂದರೆ ಆಫೀಸ್ನಾಗ ಇವತ್ತು ಒಬ್ಬನೇ ಇದ್ದೆ. ಸೊ ಹಂಗಾಗಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಕುಂತು ಸಾಕಾಗಿತ್ತು. ಬಂದು ಮತ್ತು ನಮ್ಮದು ಜೂನಿಯರ್ ಗೋಷ್ಠಿಗೆ ಸ್ವಲ್ಪ ರೇಡಿಯಮ್ ಎಲ್ಲ ಕೆಲಸ ಇತ್ತಲ್ಲ, ಅಲ್ಲಿದ್ದೆ. ಆಮೇಲೆ ಜಿಮ್, ಅದಾದಮೇಲೆ ಫುಲ್ ಹೆಡ್ಡೇಕ್, ರೆಸ್ಟ್ ಇಲ್ಲ ಏನಿಲ್ಲ. ಹಂಗಾಗಿ ಸ್ವಲ್ಪ ಇವತ್ತು ಇಷ್ಟೇ ಓದ್ಕೊಂಡು ಮಲ್ಕೊಂಬಿಡ್ತೀವಿ. ಸೊ ಮತ್ತೆ ಏನಿಲ್ಲ ಎಲ್ಲಷ್ಟು ಮತ್ತೆ ನಾಳೆ ಸಿಗಮಂತ. ಸೊ ಇಲ್ಲಿಗೆ ಇವತ್ತಿನ ಡೇ ಸೈನ್ ಆಫ್ ಮಾಡ್ಲಾತೀವಿ. ಸೊ ಗುಡ್ ನೈಟ್ ಆ್ಯಂಡ್ ಡೂ ಫಾಲೋ ಆ್ಯಂಡ್ ಸಪೋರ್ಟ್.